ನೀವು ತುಂಬಾ ದೊಡ್ಡ ವ್ಯಕ್ತಿ. ಹಾಗಂತ ನಾವು ಹೇಳ್ಬೇಕಾಗಿತ್ತು. ನೀವು ಹೋದ ಮೇಲೆ ನಮ್ಮ ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು ಇದನ್ನ ಹೊರಗೂ ಹಾಕಬಹುದು. ಈ ಕಂಪನಿ ಪರವಾಗಿ ನಾವೆಲ್ಲರೂ ಸೇರಿ ಶ್ರದ್ಧಾಂಜಲಿ ಕೋರ್ತಾ ಇದ್ದೀವಿ. ನಾವು ಕೋರ್ತೇವೆ. ಅಗಲಿದ ವ್ಯಕ್ತಿಗೆ ಈಗ ಮೌನಾಚರಣೆ ಮಾಡೋಣ. 2 ನಿಮಿಷ ಇಲ್ಲ, ತುಂಬಾ ಜಾಸ್ತಿ ಆಗುತ್ತೆ. 2 ಸೆಕೆಂಡ್ ಮೌನಾಚರಣೆ ಮಾಡೋಣ. 2 ಸೆಕೆಂಡ್ ಆಯ್ತು ಶಿವ. ನಿನ್ನ ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕಹಿ ವಿಷಯ ಕೇಳಿದಿರಾ? ಬಾಯ್ನ ಸಿಹಿ ಮಾಡ್ಕೊಳ್ಳಿ. ಮುನಿಯಪ್ಪನ ಬೇಕರಿಯಿಂದ ತಂದಿರೋದು. ನೆನ್ನೆದಲ್ಲ, ಈಗಷ್ಟೇ ಮಾಡಿರೋದು. ಎಲ್ಲರೂ ಬನ್ನಿ, ಸಿಹಿ ಹಂಚ್ಕೊಳ್ಳಿ. ಏನಿದು ಸ್ವೀಟು? ನಮ್ ಡೀಲಿಂಗ್ ರಾಜು ಅವರು ಹೋಗ್ಬಿಟ್ರಂತೆ. ಮತ್ ನಾನೇನ್ ಜವನ? ಏನ್ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡ್ತಾ ಇದೀರಲ್ಲ? ಯಾರೇ ಹೇಳಿದ್ದು ನಾನು ಸತ್ತಿದ್ದೀನಿ ಅಂತ? ನಾನೇ ಸರ್, ಮೈಸೆಲ್ಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು. ಪ್ರಮೋಷನ್ ಅಂಡರ್ ಪ್ರಾಸೆಸ್. ಅದಕ್ಕೆ ಕಾರಣ ನೀವೇ. ವಿಶ್ ಯು ಹ್ಯಾಪಿ ರೆಸ್ಟ್ ಇನ್ ಪೀಸ್ ಸರ್. ಶಿವಪ್ರಸಾದ್! ತುಂಬಾ ಜೋರಾಗಿ ಹೋಗ್ಬಿಡಿ ಸರ್, ನಿಜವಾಗ್ಲೂ ಹೋಗ್ಬಿಡ್ತೀರಾ. ಕ್ಷಮಿಸಿ ಸರ್, ನನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ, ನನ್ನ ಕ್ಯಾರೆಕ್ಟರ್ಗೆ ವಿರುದ್ಧವಾಗಿ ನಾನು ಇದನ್ನೆಲ್ಲ ಮಾಡ್ಬೇಕಾಗಿ ಬಂತು. ಆದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಸರ್. ಏನೇ ಕಾರಣ? ನೀವು ಯಾವಾಗ ರಾಮಯ್ಯನ ಮೇಲೆ ಕೈ ಮಾಡಿದ್ರೋ ಆ ಕ್ಷಣನೇ ನನ್ನ ದೃಷ್ಟಿಲಿ ನೀವು ಸತ್ತು ಹೋದ್ರಿ ಸರ್. ನೀವು ಇದೇ ಏಟ್ನ ನಮ್ಮ ಬಾಸ್ಗೋ ಅಥವಾ ಅವ್ರ ಮಗನಿಗೋ ಹೊಡೆಯಕ್ಕಾಗುತ್ತಾ ಸರ್? ಆಗಲ್ಲ. ರಾಮಯ್ಯನ ಹೊಡಿತೀರಾ, ಯಾಕೆಂದ್ರೆ ರಾಮಯ್ಯ ನಿಮ್ ಕೈ ಕೆಳಗಡೆ ಕೆಲಸ ಮಾಡೋನು, ನಿಮ್ಮ ಆಳು, ನಿಮ್ಮ ಗುಲಾಮ. ಮನುಷ್ಯತ್ವ ಇಲ್ಲದೆ ಇರೋ ಯಾವುದೇ ಮನುಷ್ಯ ಜೀವಂತವಾಗಿರೋದಿಲ್ಲ ಸರ್. ನಿಮ್ಮನ್ನ ಒಳ್ಳೆಯವರು ಅಂತ ಯಾರೂ ಕರೆಯಲ್ಲ ಸರ್. ಸುಮ್ಮನೆ ನಿಮ್ಮ ಎದುರುಗಡೆ ನಗ್ನಗ್ತಾ ಮಾತಾಡೋ ತರ ನಾಟಕ ಮಾಡ್ತಾ ಇರ್ತಾರೆ. ಆದ್ರೆ ಮನ್ಸೊಳಗಡೆ ನಿಮ್ಮನ್ನ ಬೈಕೊಳ್ತಾ ಇರ್ತಾರೆ. ಏನ್ ಬಸ್ಕಿ? ಸರ್, ಮದರ್ ಪ್ರಾಮಿಸ್ ಸರ್, ನಾನಲ್ಲ ಸರ್. ಎಲ್ಲರೂ ಒಂದೇ ಸರಿ ನಿಮ್ಮನ್ನ ಒಳ್ಳೆಯವನು ಅಂತ ಕರಿಬೇಕು ಅಂದ್ರೆ ನೀವು ಸಾಯ್ಬೇಕು ಸರ್. ಯಾಕೆಂದ್ರೆ ಸತ್ ಮೇಲೇನೆ ಈ ಸಮಾಜ ಅಯ್ಯೋ ಪಾಪ ಎಂಥ ಒಳ್ಳೆ ವ್ಯಕ್ತಿ ಸತ್ತೋಗ್ಬಿಟ್ನಲ್ಲ ಅಂತ ಮಾತಾಡ್ಕೊಳ್ಳೋದು. ಅಯ್ಯೋ ಶಿವ, ಅಯ್ಯೋ ಹರಿ ಹರಿ ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ. ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ. ಇರು ದೇವ್ರೆ ದೇವ್ರೆ, ಆನ್ ಆಗ್ಲಪ್ಪ. ಮಾವ ಆನ್ ಮಾಡಿ. ಮಾವ ಒಂದ್ಸಲ ಮಿಕ್ಸಿನೂ ಚೆಕ್ ಮಾಡ್ಬಿಡೋಣ.
ಆನ್ ಮಾಡ್ಲಿಲ್ಲಮ್ಮ. ಮಾವ ಒಂದ್ ನಿಮಿಷ. ದೇವ್ರೆ, ಎಲ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ಮಿಕ್ಸಿ ತಿರುಗುತ್ತೆ, ಆದ್ರೆ ನಮ್ಮನೇಲಿರೋ ಆ ಕೆಟ್ಟೋಗಿರೋ ಮಿಕ್ಸಿ ನೋಡ್ತಾ ಇದ್ರೆ ನನ್ನ ತಲೆನೇ ತಿರುಗುತ್ತೆ. ಕಂಡೋರ್ ಮನೆಗೆ ಹೋಗಿ ಹಿಟ್ಟು ರುಬ್ಕೊಂಡ್ ಬಂದು ನನಗೂ ಸಾಕಾಗಿ ಹೋಗಿದೆ. ಇದು ಆನಾಗಂಗ್ ಮಾಡಪ್ಪ ಭಗವಂತ. ಮಾವ ಆನ್ ಮಾಡಿ. ಮಾವ ಒಂದ್ಸಲ ಜಾರ್ ಹಾಕಿನೂ ಚೆಕ್ ಮಾಡ್ಬಿಡೋಣ. ನೋಡಮ್ಮ. ಬರೀ ಜಾರ್ ಹಾಕ್ಬಾರ್ದು, ನೀರ್ ಹಾಕ್ಬೇಕು. ನಾಯಕ ನಾಯಕ ನಮ್ಮ ಊರ ಶಾಸಕ ಬಂದ. ಓ ಛೇ, ಎಂಥ ಒಳ್ಳೆ ಮನೆ ದೇವರ ಸಾಂಗು. ಈ ಮನೆ ಹಾಳ್ರು ಅದನ್ನು ರಾಜಕೀಯಕ್ಕೆ ಯೂಸ್ ಮಾಡಿದ್ದಾರೆ. ನನಗೂ ಒರಿಜಿನಲ್ ಲಿರಿಕ್ಸ್ ಹೋಗಿ ಈ ಡಬ್ಬಾ ಲಿರಿಕ್ಸ್ ಬಾಯ್ಗೆ ಬರ್ತಾ ಇದೆ. ನಾನು ಹೇಳೋದೇನು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ಇವರು. ಮರಿಬೇಡಿ ನೀಲಿಕೆ. ರಾಜ್ಯದಲ್ಲಿ ಗರಿಗೆದರಿದ ಎಲೆಕ್ಷನ್ ಚಟುವಟಿಕೆ. ಫಲಿತಾಂಶಕ್ಕೂ ಮುನ್ನವೇ ಎಲ್ಲಾ ರೆಸಾರ್ಟ್ಗಳನ್ನ ಬುಕ್ ಮಾಡಿದ ಕುರ್ಚಿ ಪಕ್ಷ. ಚುನಾವಣಾ ಅಕ್ರಮ ತಡೆಯಲು ಇಲಾಖೆ ಸಜ್ಜು. 5 ವರ್ಷಕ್ಕೊಂದ್ಸಲ ಬರೋ ಎಲೆಕ್ಷನ್ ವರ್ಷ ಬರ್ತಾ ಇದ್ರೆ ನಮ್ಮಂತವ್ರ ಮನೆಗಳಲ್ಲಿ ಟಿವಿ, ಕುಕ್ಕರು, ಮಿಕ್ಸಿ ಇವೆಲ್ಲ ಬರ್ತಾನೆ ಇರುತ್ತೆ. ಜೊತೆಗೆ ಫ್ರಿಡ್ಜು, ವಾಷಿಂಗ್ ಮಷೀನು, ಎಸಿನೂ ಬರ್ಬೋದೇನೋ. ಆಗ ನಾವೆಲ್ಲರೂ ಕೂಲಾಗಿರ್ಬೋದು. ಬೆಳಿಗ್ಗೆ ಏನ್ ಸೆಕೆನಪ್ಪ ಭಗವಂತ. ನಾನೇನಾದ್ರೂ ದೊಡ್ಡವನಾದ್ರೆ, ಚಿಚಿ ನಾನೇನಾದ್ರೂ ಶ್ರೀಮಂತ ಆದ್ರೆ ಮನೆ ಕಟ್ಟಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಬೇಸಿಗೆ ಅರಮನೆ ಅಂತೂ 100% ಕಟ್ಟಿಸ್ತೀನಿ. ಈ ಸೆಕೆ ತಡ್ಕೊಳಕ್ ಆಗ್ತಾ ಇಲ್ಲ ಭಗವಂತ. ಆಹಾ, ಇದೇನಿದು? ನಾನು ಸಿಂಹಾಸನದ ಮೇಲೆ ಕುಳಿತಿರುವಾಗ ಅಕ್ಕಪಕ್ಕದಲ್ಲಿ ಸಖಿಯರು ನಿಂತು ಚಾಮರವನ್ನು ಹಿಡಿದು ತಂಪಾದ ಗಾಳಿಯನ್ನು ಬೀಸುತ್ತಿರುವ ಹಾಗೆ ಭಾಸವಾಗುತ್ತಿದೆಯಲ್ಲ. ರೀ, ಸಖಿ ಅಲ್ಲ ರೀ, ನಾನು ನಿಮ್ಮ ಪ್ರಾಣ ಸಖಿ. ನೀನೇ ನೀನೇ ನನ್ನ ಗಾಳಿ, ನೀನೇ ನೀನೇ. ಈ ಗಾಳಿನಾ? ರೀ, ಇಷ್ಟೊತ್ತು ಶೆಕೆ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಫ್ಯಾನ್ ಆಫ್ ಮಾಡ್ತಿದ್ದೀರಾ? ನಾನ್ ತಪ್ಪು ಮಾಡಿದೀನಿ ಅಂತ ಬೇಕಾದ್ರೆ ನನ್ನ ಕೆನ್ನೆಗೆ 2 ಬೀಸು, ಆದ್ರೆ ತಪ್ಪು ದಾರಿಲಿ ಬಂದಿರೋ ಈ ಫ್ಯಾನ್ ಗಾಳಿ ಬೀಸಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ನಾನು ಆಚೆ ಹೋಗ್ತೀನಿ, ನ್ಯಾಚುರಲ್ ಗಾಳಿ ತಗೋತೀನಿ. ತಪ್ಪಾರಿ ಅಂತ ಯಾಕ್ರಿ ಅನ್ಕೋತೀರಾ? ನಮ್ ಕಷ್ಟನೆಲ್ಲ ನೋಡಕ್ಕಾಗ್ದೆ ಆ ಭಗವಂತನೇ ಇದನ್ನೆಲ್ಲ ಕಳ್ಸಿರ್ಬೋದಲ್ಲ. ಭಗವಂತನೇ ಕಳ್ಸಿರ್ತಾನೆ. ಭಗವಂತ ಏನೇ ಕಳ್ಸಿದ್ರು ಸರಿಯಾದ ದಾರಿಯಲ್ಲಿ ಕಳಿಸ್ತಾನೆ, ತಪ್ಪು ದಾರಿಯಲ್ಲಿ ಕಳ್ಸಲ್ಲ. ದಾರಿ ಬಿಡು. ಬಂಟೋಡಿ ತೆಕ್ಕೋಡು ಬೇಯವಯ್ಯ ರಾಮ ಓ ರಾಘವ. ಒಬ್ನೇ ಕೂತಿದ್ಯಲ್ಲಪ್ಪ ಮಕ್ಕಳು ಎಲ್ಲಪ್ಪ. ನಂಗೆ ಗೊತ್ತಿಲ್ಲಪ್ಪ. ಪ್ರಣಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸ್ಕಂದಂಗ್ ಏನೋ ಸ್ಪೆಷಲ್ ಕ್ಲಾಸ್ ಅಂತೆ, ಅದಕ್ಕೆ ನಾನೇ ಹೋಗಿ ಬ್ಯಾನಿಗೆ ಬಿಟ್ಟು ಬಂದೆ. ಅಪ್ಪ, ಈ ಮೈಸೂರು ಪಾಕಲ್ಲಿ ಸ್ಪೆಷಲ್, ಆರ್ಡಿನರಿ ಅಂತ ಇರುತ್ತೆ. ಈ ಕ್ಲಾಸ್ ಅಲ್ಲಿ ಏನಪ್ಪ ಸ್ಪೆಷಲ್, ಆರ್ಡಿನರಿ? ಶುಗರ್ ಪೇಷಂಟ್ ಮುಂದೆ ಸ್ವೀಟ್ ಹೆಸರು ಹೇಳ್ತೀಯಲ್ಲ. ಅಪ್ಪ, ಶುಗರ್ ಅನ್ನೋದು ಕಾಯಿಲೆ ಅಲ್ಲ, ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್. ಇವನು ಅದ್ ನನಗ್ ಗೊತ್ತು, ನಿನ್ನ ಹೆಂಡತಿ ಗೊತ್ತಾಗ್ಬೇಕಲ್ಲ. ನನಗ್ ಗೊತ್ತಿಲ್ದಂಗೆನೆ ಸಕ್ಕರೆ ಡಬ್ಬ ಮುಚ್ಚಿಟ್ಬಿಡ್ತಾಳೆ. ಮಾವ ಮತ್ತೆ ಸಕ್ಕರೆ ಡಬ್ಬಿ ಹುಡುಕಿದ್ರಾ? ಇಲ್ಲಪ್ಪ, ನಂಗೆ ಗೊತ್ತಪ್ಪ. ಅದಕ್ಕೆ ಈ ಸಲ ನಾನು ಸಕ್ಕರೆ ಡಬ್ಬನ ಬೇರೆ ಕಡೆ ಎತ್ತಿಟ್ಟಿದ್ದೀನಿ. ಅಪ್ಪ, ಯಾಕಪ್ಪ ತಿನ್ನ ಟೈಮಲ್ಲಿ ಮಖನ ಸಪ್ಪಾಗಿ ಇಟ್ಕೊಂಡಿದ್ಯಾ? ತಿನ್ನದೇ ಸಪ್ಪೆ, ಮುಖ ಇನ್ನಂಗಿರುತ್ತ ಬೆಪ್ಪೆ. ಆಯ್ತು ಮಾವ, ನಿಮ್ಗೋಸ್ಕರ ನಾನು ನನ್ನ ಕೈಯಾರೆ ಮೈಸೂರು ಪಾಕ್ ಮಾಡ್ಕೊಡ್ತೀನಿ. ಯಾವಾಗ ನಿಮ್ ಶುಗರ್ ಕಂಟ್ರೋಲ್ ಬರುತ್ತಲ್ಲ ಅವಾಗ. ದೋಸೆ. ಸರ್ ನಮಸ್ತೆ. 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 ನಿಮ್ಮ ಮನೇಲಿ ಯಾರಾದ್ರೂ ವಯಸ್ಸಾಗಿರೋರು ಇದ್ದಾರಾ? ಯಾಕೆ ಮೇಡಮ್, ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತೀರಾ? ಸರ್ ಮಕ್ಕಳಿಗಲ್ವಾ ಸರ್? ವಯಸ್ಸಾದವರು ಕೂಡ ಮಕ್ಕಳ ಸಮಾನನೇ ಅಲ್ವೇ ಮೇಡಮ್? ಯಾರೋ ಚೇಳು ತರ ಆಡ್ತಾನೆ ಸರ್. ಅದು ಹಾಗಲ್ಲ, ನಿಮ್ ಮನೇಲಿ ಯಾರಾದ್ರೂ ಸೀನಿಯರ್ ಸಿಟಿಸನ್ ಇದ್ರೆ ಕಳಿಸ್ತೀರಾ? ಕಳ್ಸಕ್ ಅದೇನಾದ್ರು ಮೆಸೇಜಾ ಮೇಡಮ್? ಪಾಪ ನಮ್ಮಪ್ಪ. ಸರ್ ತಪ್ಪು ತಿಳ್ಕೊಬೇಡಿ, ನಮ್ ಕುಕ್ಕರ್ ಪಕ್ಷದ ಕಡೆಯಿಂದ ಈ ಏರಿಯಾದಲ್ಲಿ ಏಜ್ ಆಗಿರೋರ್ನೆಲ್ಲ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತಿದೀವಿ, ಅದಕ್ಕೆ ಕೇಳ್ದೆ. ಕಾಶಿ ವಿಶ್ವನಾಥ, ಆದಷ್ಟು ಬೇಗ ನಮ್ಮೆಲ್ಲರನ್ನೂ ನಿನ್ನ ಸನ್ನಿಧಾನಕ್ಕೆ ಕರ್ಸ್ಕೋ. ಸರ್ ಸರ್ ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ನಿಮ್ ತಂದೆನ ಕಾಶಿ ಯಾತ್ರೆ ಕಳ್ಸ್ಕೊಡ್ತೀರಾ ಅಲ್ವಾ? ಹೋದ್ಸಲನೂ ಕರ್ಕೊಂಡು ಹೋಗಕ್ಕಾಗಿರ್ಲಿಲ್ಲ,
ಇವಾಗ ಇವರೇ ಕರಿತಾ ಇದ್ದಾರೆ. ಅಪ್ಪನಿಗೆ ಕಾಶಿ ವಿಶ್ವನಾಥನ್ನ ನೋಡ್ಲೇಬೇಕು ಅಂತ ತುಂಬಾ ಆಸೆ ಇದೆ. ಏನ್ ಮಾಡ್ಲಿ? ಸರ್ ಊಟ ತಿಂಡಿ ಉಳ್ಕೊಳಕ್ ಎಲ್ಲ ವ್ಯವಸ್ಥೆ ಫ್ರೀ ಇದೆ, ಕಳ್ಸ್ಕೊಡಿ ಸರ್. ಇಲ್ಲ ಇವ್ರು ಕರ್ಕೊಂಡು ಹೋಗ್ತಾ ಇರೋದು ಎಲೆಕ್ಷನ್ಗೋಸ್ಕರ. ನಾನು ಖಂಡಿತ ಕಳ್ಸ್ಕೊಡೋದಿಲ್ಲ. ಇಲ್ಲ ಮೇಡಮ್, ಕಳ್ಸಕ್ಕಾಗೋದಿಲ್ಲ. ಯಾಕೆ ಸರ್? ಯಾಕೆ ಏನು ಅಂತ ಎಲ್ಲ ದಯವಿಟ್ಟು ಕಾರಣ ಕೇಳ್ಬೇಡಿ, ಹೇಳಕ್ ಆಗೋದಿಲ್ಲ. ತಾವು ಹೊರಡಿ. ಹ್ಯಾಪಿ ಜರ್ನಿ. ಸರಿ ಸರ್. ಶೋಭನಾ, ಯಾಕ್ರಿ ಹಂಗ್ ಮಾಡಿದ್ರಿ? ಕಳಿಸ್ಬೋದಿತ್ತಲ್ರಿ. ನಿಮ್ಮ ಅಪ್ಪರು ಎಷ್ಟು ವರ್ಷದಿಂದ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ನಾಕತ್ಯಾರ. ಕಾಶಿ ಕರ್ಕೊಂಡು ಹೋಗ್ತಾರೆ, ದೇವ್ರ ಮುಂದೆ ನಿಲ್ಲಿಸ್ತಾರೆ. ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಪ್ರಮಾಣ ಮಾಡಿಸ್ಕೋತಾರೆ. ಇದು ಅವ್ರ ಸ್ಕೀಮು. ಆದರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ದುಡಿತೀನಿ, ನಮ್ಮಪ್ಪನ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಹೊರತು ಇಂಥ ಆಮಿಷಗಳಿಗೆಲ್ಲ ನಾನ್ ತಲೆ ಬಾಗೋದಿಲ್ಲ. ಇದು ಅನ್ಯಾಯ, ಅನೀತಿ, ಅಧರ್ಮ. ಸಾಕು. ಅಧಮ. ಅಲ್ಲೋ ಅಣ್ಣ, ಈ ಶಿವಪ್ಪಣ್ಣ ಅವರೂ ಹೋಗಂಗಿಲ್ಲ, ಮನೆಯಾಗಿರೋರ್ನು ಕಳಿಸ್ರಿ ನಾವು ಕರ್ಕೊಂಡು ಹೋಗಿ ಬರ್ತೀವಿ ಅಂದ್ರೆ ಅದನ್ನೂ ಮಾಡಂಗಿಲ್ಲ. ಇಷ್ಟೊಂದು ನಿಷ್ಠೆ ಇದ್ರೆ ಬಹಳ ಕಷ್ಟಪ ತಮ್ಮ. ಎಲ್ಲಾರು ನಮ್ಮಂಗ ಸಿಕ್ಕ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕಲ್ಲ. ಎಲ್ಲ ಸುಸ್ತಾಗತ್ತೆ, ಅದಕ್ಕೆ ಒಂದ್ ಹ್ಯಾಟ್ ಕೊಡ್ಸು. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇವತ್ತು ಓಟ್ ಕೇಳಕ್ಕೆ ಅಂತ ಕಲರ್ ಟೋಪಿಗಳನ್ನ ಹಾಕೊಂಡು ತುಂಬಾ ಜನ ಬರ್ತಾರೆ. ಅವ್ರ ಹತ್ರ ದಿನಕ್ಕೊಂದ್ ಕಲರ್ ಅನ್ನೋ ಹಾಗೆ ಎಲ್ಲ ಕಲರು ತೆಗ್ದಿಟ್ಕೋತೀನಿ, ಸರಿನಾ? ಅಮ್ಮ ಗಿರಿಜಮ್ಮ, ಮಾವ ಮಧ್ಯಾಹ್ನ ನನ್ಗೆ ಅಡಿಗೆ ಮಾಡ್ಬೇಡಮ್ಮ. ಯಾಕೆ ಮಾವ? ಇವತ್ತು ನಮ್ ಲಾಫಿಂಗ್ ಕ್ಲಬ್ ಅಲ್ಲಿ ಫ್ಯಾನ್ ಪಕ್ಷದವರು ಬಾಳೆ ಎಲೆ ಊಟ ಏರ್ಪಾಡು ಮಾಡ್ಕೊಂಡಿದಾರಮ್ಮ. ಅಪ್ಪ, ಊಟ ಆದ್ಮೇಲೆ ವಿಳೆದೆಲೆ ತಿನ್ಬೋದು, ಬಾಳೆ ಎಲೆ ಹೆಂಗ್ ತಿನ್ನಕ್ಕಾಗುತ್ತೆ? ಅಯೋಗ್ಯ. ಬಾಳೆ ಎಲೆನೇ ಊಟ ಅಲ್ಲಪ್ಪ, ಬಾಳೆಯ ಎಲೆಯ ಮೇಲೆ ಊಟ ಅಂದೆ. ಅಪ್ಪ ಇದೆಲ್ಲ ತಪ್ಪಪ್ಪ. ಯಾಕಪ್ಪ? ಹೇಳ್ತೀನಿ ಕೇಳ. ಈ ಫ್ಯಾನ್ ಪಕ್ಷದವ್ರು ಇದಾರಲ್ಲ, ಅವರು ಸರಿ ಇಲ್ಲ. ನಿಂತಲ್ಲೇ ಸುತ್ತಾ ಇರ್ತಾರೆ, ಒಂದ್ ಹೆಜ್ಜೆನು ಮುಂದೆ ಇಡಲ್ಲ. ಊಟ ಹಾಕ್ಸ್ಬಿಟ್ಟು ಕಡೆಗೆ ಅನ್ನೋದ್ರು ಅದು ಇದು ಅಂತ ನಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಮ್ ಕೈಯಲ್ಲಿ ಓಟ್ ಹಾಕ್ಸ್ಕೊತಾರೆ. ನಮ್ಮನ್ನ ಈಟರ್ಸ್ ಮಾಡಿ ಅವರು ಚೀಟರ್ಸ್ ಆಗ್ತಾರೆ. ವಿ ಶುಡ್ ನಾಟ್ ಬಿಲೀವ್ ದೆಮ್. ಅಲ್ಲ ರೀ, ನಿಮಗ್ ಯಾರು ಏನೇ ಕೊಟ್ರು ಸಮಸ್ಯೆ ಅಂತ ಯಾಕೆ ಅನ್ಸುತ್ತೆ? ಫ್ರೀ ಆಗ್ತಾನೆ ಕೊಡ್ತಿದ್ದಾರೆ, ತಗೊಳ್ಳೋಣ ಬಿಡಿ. ಹೋಗಿರಿ, ಫ್ರೀ ಆಗಿ ಏನ್ ಕೊಡ್ತಾ ಇಲ್ಲ. ಆ ದುಡ್ಡು ನಮ್ಮಿಂದ ಕದ್ದಿರೋದೆ. ಆ ದುಡ್ಡನ್ನ ನಮ್ಮ ಮೇಲೆ ಖರ್ಚು ಮಾಡಿ ಮತ್ತೆ ದುಡ್ಡು ಕದಿಯಕ್ಕೆ ಅಧಿಕಾರಕ್ಕೆ ಕೂರ್ತಾರೆ. ಅದಕ್ಕೆ ನಾವು ಪ್ರಾಮಾಣಿಕವಾಗಿರೋರ್ನೆ ಆರಿಸಿ ಕಳಿಸ್ಬೇಕು. ಅಯ್ಯ, ದಾಸರು ಹೇಳಿಲ್ವೇ, ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ. ಅವರೇನ್ ಅವ್ರ ಮನೆಯಿಂದ ತಂದು ಕೊಡ್ತಾರ? ನಾವ್ ಕೊಟ್ಟ ದುಡ್ಡನ್ನೇ ನಮಗೆ ವಾಪಸ್ ಕೊಡ್ತಾರೆ. ಅಲ್ಲಪ್ಪ, ಹೋಗಲೇ ಅಪ್ಪ ಕೇಳಿಸ್ಕೊ. ಬರೀ ಒಂದ್ MLA ಎಲೆಕ್ಷನ್ ಗೆಲ್ಲೋದಕ್ಕೇನೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನೀರ್ ಖರ್ಚು ಖರ್ಚು ಮಾಡ್ತಾರೆ. ಆಮೇಲೆ ಗೆದ್ದ ಮೇಲೆ ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ನಮ್ಮ ಟ್ಯಾಕ್ಸ್ ನ ದುರುಪಯೋಗ ಮಾಡ್ಕೋತಾರೆ. ಆ ದುಡ್ಡು ಯಾವ್ದು? ನಾವು ಕಷ್ಟಪಟ್ಟು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ನಾನು ಆಟ ಆಡುವಾಗ ಬೆವರು ಸುರಿಸ್ತೀನಿ, ಆದ್ರೆ ನಂಗೆ ಯಾರು ದುಡ್ಡೇ ಕೊಟ್ಟಿಲ್ಲ. ಇದೆಲ್ಲ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನಿನಗೆ 18 ವರ್ಷ ಆಗಬೇಕು. 18 ವರ್ಷ ಆದ್ಮೇಲೆ ನಿನಗೆ ವೋಟರ್ ಐಡಿ ಕೊಡ್ತಾರೆ. ಆಗ ನಿಯತ್ತಾಗಿರೋರ್ಗೆ ಮಾತ್ರ ವೋಟ್ ಹಾಕ್ಬೇಕು. ಓಕೆ? ಗಿರೇ ಕೇಳಿಸ್ಕೋ, ನೋಟಾಗಿ ವೋಟ್ ಹಾಕಿದ್ರು ಪರವಾಗಿಲ್ಲ, ನೋಟ್ ಇಸ್ಕೊಂಡು ವೋಟ್ ಹಾಕ್ಬಾರ್ದು. ಆಮೇಲೆ ಅವ್ರು ಏನೇನೋ ಆಸೆ ತೋರಿಸ್ತಾರೆ, ಕೇಳಬೇಡ. ಏನೇನೋ ಕೊಡ್ತಾರೆ, ಇಸ್ಕೋಬೇಡ. ಇಸ್ಕೊಳ್ಳಿ. ಬೇಡ ಅಂತ ಹೇಳ್ತಾ ಇದ್ದೀನಿ. ಊಟದ ಬಾಕ್ಸ್ ಇಸ್ಕೊಳ್ಳಿ. ರೀ, ನೀವಂತೂ ತರಲ್ಲ, ಯಾರಾದ್ರೂ ಕೊಟ್ರೆ ಅದನ್ನು ಬೇಡ ಅಂತೀರಾ. ಒಳ್ಳೆ ಕತೆ ನಿಮ್ದು. ಕಾಸು ಕೊಡೋ ಪಾರ್ಟಿಗಳಿಗೆ ಓಟು ಹಾಕಲೇಬಾರದು. ಹಾಕಪ್ಪ, ಜಿಪ್ ಹಾಕಪ್ಪ. ನಂದು ಹಂಗೆ ಕಾಲ ಹೇಳಿಕ. ಸಾರಿ, ನೋವಾಯ್ತಾ? ಇಲ್ಲ, ಸುಮ್ನೆ ಕಿರ್ಚಿದೆ. ಗಿರೇ, ಎಲ್ಲಿವರೆಗೂ ನಮ್ ಜನ ದುಡ್ಡಿಸ್ಕೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ನಮ್ ದೇಶ ಉದ್ಧಾರ ಆಗಲ್ಲ. ಕಾಸು ಕೊಟ್ಟರು, ಆಸೆ ಇಟ್ಟರು. ನೀರ್ ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ. ನೋಡಿ, ಹತ್ತು ನನ್ನ ರಕ್ತ ಕಣ್ಣೀರು ನೀರ್ ಕಣ್ಣೀರ್ ಆಗ್ಬಿಟ್ಟಿದೆ. ಅದ್ರ ಬಣ್ಣ ಸಹಿತ ಬದಲಾಗ್ಬಿಟ್ಟಿದೆ. ಮತದಾರ ಬಂಧುಗಳೇ, ಆಹಾ, ನಮ್ಮ ನಾಯಕರು ಎಂತ ತ್ಯಾಗಿಗಳು! ಹೊಡಿರಿ ಚಪ್ಪಾಳೆ! ಪಕ್ಷಕ್ಕೆ ಎಷ್ಟು ಪಕ್ಷಕ್ಕೆ ಅಂತ ಸಪೋರ್ಟ್ ಮಾಡ್ತಿರೋ? ಶಿವಪ್ಪಣ್ಣ, ವೋಟಿಂಗ್ ಮೆಷಿನ್ದಾಗ ಯಾರ್ಯಾರ್ದು ಹೆಸರು ಇರ್ತೈತೋ ಅವ್ರೆಲ್ಲರಿಗೂ ಸಪೋರ್ಟ್ ಮಾಡೋದೇ. ಎಲೆಕ್ಷನ್ ಮುಗಿಯ ತನಕ ಎಲ್ಲರೂ ನಮ್ಮವರ ಪಕ್ಕ. ನೀವು ನಮ್ಗೆ ವೋಟ್ ಹಾಕಿ ಅಧಿಕಾರಕ್ಕೆ ತಂದ್ರೆ ಮುಂದಿನ ವರ್ಷ ಇದೇ ಹನುಮಂತನ ಗುಡಿನ
ಉದ್ಧಾರ ಮಾಡ್ತೀವಿ. ಆಹಾ, ಎಂತ ತ್ಯಾಗಿಗಳು ನಮ್ಮ ನಾಯಕರು. ಹೊಡಿರಿ ಹೊಡಿರಿ. ನಮ್ಮನ್ನೆಲ್ಲ ಉದ್ಧಾರ ಮಾಡೋನೆ ಅವನು. ಇವನು ಅವನನ್ನೇ ಉದ್ಧಾರ ಮಾಡ್ತಾನಂತೆ. ಶಿವಪ್ಪನ ಸ್ವಲ್ಪ ಸುಮ್ಮನೆ ನಿಂತ್ಕೊಡ್ರಿ, ಸುತ್ತಮುತ್ತ ಇರೋರೆಲ್ಲ ಅವ್ರ ಕಡೆಯವ್ರ. ನನ್ನನ್ನ ನಂಬಿ ಮತ ಬಾಂಧವ್ರೆ, ಈ ಹನುಮಂತನ ಗುಡಿಯನ್ನು ಒಂದು ತೀರ್ಥಕ್ಷೇತ್ರವನ್ನಾಗಿ ಮಾಡ್ತೀನಿ. 108 ಅಡಿ ಗೋಪುರ ಕಟ್ಟಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಪ್ರಮಾಣ ಮಾಡ್ತಿದ್ದೀನಿ. ನಮ್ ನಾಯಕರು ಎಂತ ಮಹಾನ್ ತ್ಯಾಗಿಗಳು. ಮತ್ತೇಕ್ ನೋಡ್ತಿದ್ದೀರಾ? ಹೊಡಿರಿ ಹೊಡಿರಿ. ಸ್ವಾಮಿಗಳೇ, 5 ವರ್ಷದ ಮುಂಚೆನೂ ಇದೇ ಮಾತು ಹೇಳಿದ್ರಿ, ಆಮೇಲೆ ಪತ್ತೇನೇ ಇಲ್ಲ. ಅವನೊಬ್ಬ ಮಿಡಲ್ ಕ್ಲಾಸ್ ವಿಕೆಟ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಮುಂದುವರಿಸಿ. ಹೋದ್ ಸಲ ನಾವ್ ಇದೇ ಮಾತು ಕೊಟ್ಟಿದ್ವಿ ನಿಜ, ಆದ್ರೆ ಆ ಭಗವಂತ ಅವನ್ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಯಾಕೆಂದ್ರೆ ನಮ್ ನಾಯಕರು ಹೀನಾಯವಾಗಿ ಸೋತಿದ್ರು. ಮತ್ತೇನ್ ನೋಡ್ತಿದ್ರ? ನೋಡಿ, ನನಗೆ ಇದು ಒಂದೇ ಒಂದು ಅವಕಾಶ ಕೊಡಿ. ಆ ಭಗವಂತ ಸತ್ಯವಾಗ್ಲು ನಾನು ಜೀರ್ಣೋದ್ಧಾರ ಮಾಡೇ ಮಾಡ್ತೀನಿ. ಆಹಾ, ಅವ್ರು ಹೇಳೋದಕ್ಕೂ ಇವ್ರು ಕೇಳೋದಕ್ಕೂ ಸರಿಯಾಗಿದೆ. ಏನಾದ್ರೂ ಮಾಡ್ಬೇಕಲ್ಲ. ಅಂಟಮಂದ್ರ, ಈ ಕಡೆ ಸ್ವಲ್ಪ ಕೇಳಿ. ಶಿವಪ್ಪಣ್ಣ ಸ್ವಲ್ಪ ಸುಮ್ಮಿರಿ, ಏನೋ ಮಾತಾಡ್ಲಿಕ್ಕೆ ಹೋಗಿ ಎಡವಟ್ ಮಾಡಕ್ ಹೋಗ್ಬೇಡ್ರಿ. ಶಟಪ್. ಸಮಾಜ ದಿಕ್ ತಪ್ತಾ ಇದೆ, ಅದನ್ನ ಸರಿಯಾದ ದಾರಿಗೆ ತರೋದು ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ನನ್ನ ಕರ್ತವ್ಯ. ಡೋಂಟ್ ಡಿಸ್ಟರ್ಬ್. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಜ್ಜಿ ಆಂಟಿಯರೇ, ಇವ್ರನ್ನ ನಂಬಿ ಹಾಕಿದ್ರೆ ಮತ, ನಮ್ಮನ್ನ ಕಾಪಾಡಕ್ಕೆ ಭೂಮಿಗೆ ಬರಬೇಕು ಭಗವಂತ. ಯಾರಾದ್ರೂ ನಮ್ಮ ಪಕ್ಷ ಬಗ್ಗೆ ಅಗ್ರವಾಗಿ ಮಾತಾಡೋಣ. ಆಹಾ, ಎಂತ ಹೋಗ್ಬಿಟ್ಬಿಟ್ಟ. ಹೊಡಿರಿ ಚಪ್ಪಾಳೆ. ನೀವಾ? ನಾನೇನೋ ವಿಠಲ್ ಅವರೇ ಬಂದ್ರು ಅನ್ಕೊಂಡೆ. ನಮ್ ಸರ್ ವಿಠಲ್ ಅವ್ರು ಬರಕ್ಕಾಗಲ್ಲ ಅಂತಾನೆ ಅವ್ರ PA ನಾನ್ ಬಂದಿರೋದು. ಕೂತ್ಕೊಳ್ಳಿ. ನೋಡಿದ್ರ, ವಿಠಲ್ ಅವ್ರ PAನೇ ಇಷ್ಟು ಹೆಚ್ಚಾಗಿರ್ಬೇಕಾದ್ರೆ ಇನ್ನು ವಿಠಲ್ ಅವ್ರು ಎಷ್ಟು ರಿಚ್ ಆಗಿರ್ಬೇಕು. ಇನ್ಸ್ಪೆಕ್ಟರ್, ನಮ್ಗೆಲ್ಲ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀನಿ. ನಮ್ ವಿಠಲ್ ಸರು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಅವ್ರಿಗಾಗದೇ ಇರೋರು ಯಾರೋ ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಹೆಂಗ್ ಸುಳ್ಳು ಹೇಳ್ತಾ ಇದ್ದಾನೆ. ಹೌದು ಸರ್, ನಮಗೆ ಈ ಬಾಕ್ಸ್ ಎಲ್ಲ ತಂದ್ಕೊಟ್ಟಿದ್ದು ಇವರಲ್ಲ, ಬೇರೆ ಯಾರೋ. ಏನ್ ಹೇಳ್ತಾ ಇದ್ದೆ ನೀನು? ಅವ್ಳು ಹೇಳ್ತಾ ಇರೋದು ನಿಜ ಕಣೋ, ನಾನು ಅಲ್ಲೇ ಇದ್ದೆ. ಇವರೆಲ್ಲ ಬಂದಿದ್ದು ವಿಠಲ್ ಹೆಸರು ಹೇಳ್ಕೊಂಡು ಬೇರೆ ಯಾರೋ ತಂದ್ಕೊಟ್ರು. ಕೇಳಿಸ್ಕೊಂಡ್ರಲ್ಲ ಇನ್ಸ್ಪೆಕ್ಟರ್, ನಮ್ ವಿಠಲ್ ಸರ್ ಹೆಸರು ಯಾವತ್ತೂ ಎಲ್ಲೂ ಮಿಸ್ಯೂಸ್ ಆಗಬಾರ್ದು. ಓಕೆ, ನಾನು ಅದನ್ನೆಲ್ಲ ನೋಡ್ಕೋತೀನಿ ಬಿಡಿ. ಫೈನ್, ಥ್ಯಾಂಕ್ ಯು. ಸರ್, ಇನ್ನೆಲ್ಲ ಸಾಲ್ವ್ ಆಯ್ತಲ್ಲ, ನಾವೇನ್ ಬರ್ತೀವಿ. ಥ್ಯಾಂಕ್ ಯು. ಹಲೋ, ಎವಿಡೆನ್ಸ್ ನಿಮ್ಮನೇಲಿ ಸಿಕ್ಕಿರೋದ್ರಿಂದ ಅಪರಾಧಿ ಸಿಗೋ ತನಕ ನೀವುಗಳೇ ಅಪರಾಧಿ. ಶಿವಪ್ಪ, ಈ 3 ಜನನ್ನ ಸೆಕ್ಷನ್ 171B, 171C, 117H ಅಲ್ಲಿ ಒಳಗ್ ಹಾಕ್ರಿ. ಸರ್, ನಾನೊಬ್ಬ ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಾ ಇದ್ದೀನಿ. ಶಿವಪ್ಪ ಪೊಲೀಸ್ ಅಧಿಕಾರಿಗೆ ಕೆಲಸ ಮಾಡೋಕೆ ತೊಂದರೆ ಕೊಟ್ಟ ಅಂತ ಈ ಮುದುಕನ್ ಮೇಲೆ ಇನ್ನೊಂದು ಕೇಸ್ ಹಾಕಿ ಒಳಗ್ ಹಾಕಿ. ಯು ಆರ್ ಇನ್ಸಲ್ಟಿಂಗ್ ಮೀ. ಸುಮ್ಮನೆ ಇರಪ್ಪ. ಸರ್ ಪ್ಲೀಸ್ ಸರ್, ನಿಮ್ ಕಾಲು ಮುಗಿತೀನಿ ಸರ್, ದಯವಿಟ್ಟು. ನಮ್ಗೇನು ಗೊತ್ತಿಲ್ಲ ಸರ್, ನಾವು ತಪ್ಪು ಮಾಡಿಲ್ಲ ಸರ್. ಪ್ಲೀಸ್ ಸರ್. ಕಾಶಿ ವಿಶ್ವನಾಥ, ನೀನೇ ಕಾಪಾಡಪ್ಪ. ಓ ಕಾಶಿ, ನಮಸ್ಕಾರ ಸರ್. ಸರ್, ನಮ್ಗೆ ಗೊತ್ತಿರೋ ಬಿಡಿ ಸರ್. ಏನು ನಮ್ ಸ್ಟೇಷನ್ ಕಡೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಅಪ್ಪ ಅಂದಳಿ ಬಂದೆ. ನಿಮಗೆ ಇವ್ರು ಗೊತ್ತಾ? ಅವ್ರು ನನ್ನ ಷಟ್ಗ, ಇವ್ರು ನನ್ನ ಹೆಂಡತಿ ಅಕ್ಕ. ತುಂಬ ಒಳ್ಳೆ ಜನ ಸರ್. ಅದರಲ್ಲೂ ನಮ್ಮ ಶಿವವ್ರು ಇದ್ರಲ್ಲ, ಹಸ್ಕೊಂಡಿದ್ರು ಅನ್ಯಾಯದ ಹಣ ಮುಟ್ಟೋರಲ್ಲ ಸರ್. ಮತ್ತು ನಮ್ಮ ಗಿರ್ಜಮ್ಮ ಖಾಲಿ ಕೈ ಇದ್ರು ಸಾಲ ಮಾಡಿ ಆದರೂ ಇನ್ನೊಬ್ರು ಹೊಟ್ಟೆ ತುಂಬಿಸೋ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಇವ್ರಿಗೆ ಇಂಥ ಸಂಸ್ಕಾರ ಕೊಟ್ಟಂತವ್ರು ಅಲ್ಲಿ ನಿಂತ್ಕೊಂಡಿರ್ಕಾಣಿ ವಿಶ್ವನಾಥ ಏನವ್ರು. ಏನೋ ಮಿಸ್ ಆಗಿ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರಿ ಅನ್ಸುತ್ತೆ. ದಯಮಾಡಿ ಬಿಟ್ಬಿಡಿ ಸರ್, ತುಂಬಾ ಪಾಪದ ಜನ. ನೀನ್ ಬೇರೆ ಹೀಗೆ ಹೇಳ್ತಾ ಇದೀಯಾ? ನಿನಗೆ ಶಿವಪ್ರಸಾದ್,
ಹಾ, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಪರಿಹಾರನ? ಹೌದು, ಆದ್ರೆ ನೀನೊಂದು ಕೆಲಸ ಮಾಡಬೇಕು. ಏನ್ ಸರ್ ಅದು? ನಿನ್ನ ಮನೆಯಲ್ಲಿ ಸೀಸ್ ಆಗಿರೋ ಬಾಕ್ಸ್ ಎಲ್ಲ ಕುರ್ಚಿ ಪಕ್ಷದವ್ರು ಇಳಿಸಿದ್ದು ಅಂತ ಒಂದು ಸಣ್ಣ ಸುಳ್ಳು ಹೇಳಬೇಕು. ಸುಳ್ಳ? ಹೌದು. ಆ ಸುಳ್ಳಿಗೆ ನಾನು ನಿನಗೆ ಕೊಡೋ ಬೆಲೆ 20 ಲಕ್ಷ. ಕೇಸಿಂದನೂ ಬಚಾವಾಗಬಹುದು, ನಿನ್ನ ಕಷ್ಟಗಳೆಲ್ಲನೂ ತೀರುತ್ತೆ. ಯೋಚನೆ ಮಾಡು. ಸಾಯೋದ್ರೊಳಗಾಗಿ ನಿನ್ನ ನೋಡ್ಬೇಕಪ್ಪ. ನಾನು ಯಾವಾಗ ಏನೇ ಕೇಳಿದ್ರು ನೀನು ನನ್ನ ಸೀರಿಯಸ್ ಆಗೇ ತಗೊಳಲ್ಲ. ಸರ್, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋದಿಷ್ಟೇ, ಯಾವತ್ತಿಗೂ ಅನ್ಯಾಯವಾಗಿ ಬದುಕಬಾರ್ದು, ಇನ್ನೊಬ್ರಿಗೆ ನೋವು ಕೊಡಬಾರ್ದು, ಬೇರೆಯವ್ರ ದುಡ್ಡಿಗೆ ಆಸೆ ಪಡ್ಲೇ ಕೂಡ್ದು. ಅಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನಗೆ ಶಿಕ್ಷೆ ಹೇಗಾಗುತ್ತೆ? ಆಗೊಂದ್ ವೇಳೆ ಶಿಕ್ಷೆ ಆದ್ರೂ ನಾನು ಸಿದ್ಧವಾಗಿದ್ದೀನಿ, ಆದ್ರೆ ದುಡ್ಡಿಸ್ಕೊಂಡು ಮಾತ್ರ ನಾನು ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ. ಆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ. ತಪ್ಪು ನೀವು ಮಾಡಬೇಡಿ, ಮಾಡಕ್ಕೂ ಬಿಡಬೇಡಿ. ನಾಳೆವರೆಗೂ ಟೈಮ್ ಕೊಡ್ತೀನಿ. 20 ಲಕ್ಷ ನೆನಪಿರ್ಲಿ. ಅವನೇನಾದ್ರೂ ಒಪ್ಕೊಂಡ್ರೆ ಕುರ್ಚಿ ಪಕ್ಷಕ್ಕೆ ಏಟು, ನನ್ನ ಪಕ್ಷಕ್ಕೆ ಓಟು. ಸಾರಿ ರೀ. ಗಿರಿ, ಏನ್ ಮಾಡ್ತಾ ಇದ್ದೀಯ ಗಿರಿ ನೀನು? ಇಷ್ಟೆಲ್ಲ ಆಗಿತ್ತು ನನ್ನಿದ್ದಾನೆ. ಸಾರಿ ರೀ. ಗಿರಿ, ಗೊತ್ತಿದ್ದು ತಪ್ಪು ಮಾಡಿದ್ಯಾ? ಇಲ್ಲ ತಾನೇ, ಬಿಡು ಹೋಗ್ಲಿ. ಸಮಾಧಾನ ಮಾಡ್ಕೋ ಗಿರಿಜಾ. ಇದೊಂದು ಕೆಟ್ಟ ಗಳಿಗೆ, ಅದನ್ನೇ ನೆನೆಸ್ಕೊಂಡು ಕೊರಗಬೇಡ, ಬಿಟ್ಬಿಡು. ಅದನ್ನ ಹೆಂಗ್ ಬಿಡುಕತ್ತೆ ಯಜಮಾನ್ರೆ? ಹಂಗೊಂದ್ ವೇಳೆ ಯಾವುದೇ ಕೇಸ್ ಇಲ್ಲ ಅಂದಳಿ ಬಿಟ್ಟು ಕಳ್ಸ್ಕೊಂಬಂಗಿದ್ರೆ 50,000 ಕಟ್ಕೊಂಬ್ರು ಸಾಹೇಬ್ರು ಹೇಳ್ತಿದ್ರು. $50,000? ಹೌದು, 50,000. ಅಲ್ಲ ಕಾಶಿ, ಲಂಚ ಕೊಡೋದು ತಪ್ಪಲ್ವಾ? ನನ್ನ ಪ್ರಕಾರ ಯಾವುದು ತಪ್ಪಲ್ಲ ಮರ್ರೆ. ಈಗ ಕಾಣಿ, ಎಲೆಕ್ಷನ್ ಟೈಮಲ್ಲಿ 20 ಲಕ್ಷ ಸೀಸರ್ ದುಡ್ಡಿದ್ರೆ ನಾವು ಲೆಕ್ಕ ಕೊಡುವುದೇ 5 ಲಕ್ಷ. ಅವ್ರು ಬಂದಕ್ಕೆ ಏಂತಿಲ್ಲ, ನಾವು ಕೊಡುವುದೂ ಇಲ್ಲ. ಈಗಿನ ಕಾಲದಲ್ಲಿ ಅನ್ಯಾಯ ಸತ್ಯ ಕಾಣ್ಕೊಂಡು ಕೂಕಂಬ ಕಾತಿಲ್ಲ ಮರ್ರೆ. ಈ ಕಣಿ, ನನ್ನ ಹತ್ರ ಒಂದು 50,000 ಇತ್ತು, ಕೊಟ್ಟಿರ್ತೆ. ನಿಮ್ಗೆ ಆದಾಗ ಕೊಡಿ, ತೊಂದ್ರೆ ಇಲ್ಲ. ಶಿವಪ್ರಸಾದ್, ಸ್ಥಾನ ಅನ್ನೋದು ಪಡ್ಕೊಳ್ಳುವಂಥದ್ದು, ಅದು ಕೊಂಡ್ಕೊಳ್ಳುವಂಥದ್ದಲ್ಲ. ಜನಸೇವೆಯೇ ಜನಾರ್ದನ ಸೇವೆ. ಸರ್ಕಾರದ ಕೆಲಸ ದೇವರ ಕೆಲಸ. ಇದು ಬರೀ ಬಾಯಿ ಮಾತಿಗಷ್ಟೇ ಸೀಮಿತ ಆಗಿರಬಾರ್ದು. ಕಾರ್ಯರೂಪಕ್ಕೂ ಬರಬೇಕು ಅಂದ್ರೆ ಒಬ್ಬ ಸಮರ್ಥ ನಾಯಕನ ಅಗತ್ಯ ಇದ್ದೇ ಇರುತ್ತೆ. ಆದ್ರೆ ಕೆಲವು ನಾಯಕರು ನೋಟಿನ ಆಸೆ ತೋರಿಸಿ ಓಟ್ ಹಾಕ್ಸ್ಕೋತಾರಲ್ಲ, ಅದು ತಪ್ಪಲ್ವಾ? ಅನ್ನ ತಿನ್ನದ ಮಗುಗೆ ನೀನು ಒಂದೇ ಒಂದು ತುತ್ತು ತಿಂದ್ರೆ ನಿನ್ಗೆ ಆಟ ಆಡಕ್ ಚಂದ್ರನ್ನೇ ತಂದ್ಕೊಡ್ತೀನಿ ಅಂತ ತಾಯಿ ಹೇಳೋದು ಕೂಡ ಆಸೆ ತೋರಿಸೋದೆ. ಆದ್ರೆ ಅಲ್ಲಿ ಮಗು ಹೊಟ್ಟೆ ತುಂಬಲಿ ಅನ್ನೋ ತಾಯಿ ನಿಷ್ಕಲ್ಮಶವಾದ ಪ್ರೀತಿ ಇದೆ. ಆದ್ರೆ ಸ್ವಾರ್ಥಕ್ಕೋ, ಲೋಭಕ್ಕೋ, ಮೋಹಕ್ಕೋ ಬೇರೆಯವ್ರಿಗೆ ಆಸೆ ತೋರಿಸಿ ಕೆಲಸ ಮಾಡಿಸ್ಕೊಳ್ಳೋದು ಅಧರ್ಮ, ಅನ್ಯಾಯ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು ಭಗವಂತ? ಶಿವಪ್ರಸಾದ್, ರಕ್ತದಾನ ಮಾಡಿದ್ರೆ ಒಬ್ನಿಗೆ ಒಳ್ಳೇದಾಗತ್ತೆ, ನೇತ್ರದಾನ ಮಾಡಿದ್ರೆ ಇಬ್ರಿಗೆ ಒಳ್ಳೇದಾಗತ್ತೆ, ಅನ್ನದಾನ ಮಾಡಿದ್ರೆ 100 ಜನಕ್ಕೆ ಒಳ್ಳೇದಾಗತ್ತೆ, ವಿದ್ಯಾದಾನ ಮಾಡಿದ್ರೆ ಸಹಸ್ರಾರು ಜನಕ್ಕೆ ಒಳ್ಳೇದಾಗತ್ತೆ. ಅದೇ ಇಡೀ ದೇಶಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಮತದಾನ ಮಾಡಬೇಕು. ಒಬ್ಬ ನಿಸ್ವಾರ್ಥ, ನಿಷ್ಕಳಂಕ, ಪ್ರಾಮಾಣಿಕ ವ್ಯಕ್ತಿಗೆ ಮತದಾನ ಮಾಡೋದ್ರಿಂದ ಎಲ್ಲರಿಗೂ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ.
ಭಗವಂತ, ರಕ್ತದಾನ, ನೇತ್ರದಾನ, ಅನ್ನದಾನ, ಮತದಾನ. ಆಫೀಸ್ಗೆ ಹೋಗಿ ಬರ್ತೀನಿ. ರೀ, ಒಂದ್ ನಿಮಿಷ. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಇದೆ. ಸ್ವಲ್ಪ ದುಡ್ಡು ಬೇಕಿತ್ತು. ದಿನಸಿ ಖಾಲಿ ಆಗಿದೆ. ದಿನಸಿ ಖಾಲಿ? ಏನ್ ಹಿಂಗ್ ಹೇಳ್ತಾ ಇದ್ಯಾ? ಸಂಬಳ ಆಗಕ್ಕೆ ಇನ್ನೂ 1 ವಾರ ಇದೆ, ಅಷ್ಟು ಬೇಗ ದಿನಸಿ ಖಾಲಿ ಆಯ್ತು ಅಂದ್ರೆ ಏನ್ ಅರ್ಥ? ತಿಂದ್ರೆ ಖಾಲಿ ಆಗದೆ ಇರುತ್ತೇನ್ರಿ? ದುಡ್ಡು ಕೊಡಿ. ನನ್ನ ಹತ್ರ ಇದ್ದಿದ್ದೆ 1000 ರೂಪಾಯಿ. ಅದ್ರಲ್ಲೂ 200 ರೂಪಾಯಿ ನೆನೆ ಪೆಟ್ರೋಲ್ ಹಾಕ್ಸ್ಬಿಟ್ಟೆ. ಎಲ್ಲ ನೀನೇ ಕಿತ್ಕೊಂಡ್ಬಿಟ್ರೆ. 100 ರೂಪಾಯಿ ಆದ್ರೂ ಕೂಡ. 100 ರೂಪಾಯಿ ಯಾಕ್ರಿ ಬೇಕು ನಿಮ್ಗೆ? ಹೊರಗಡೆ ಹೋಗೋ ಗಂಡ್ಸ್ಗೆ ಜೇಬಲ್ 100 ರೂಪಾಯಿ ಇಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಇರಲ್ಲ ಕಣೆ. ಕಾನ್ಫಿಡೆನ್ಸ್ ತಾನೇ, ನಾನ್ ಕೊಡ್ತೀನಿ. ಒಂದು 50 ರೂಪಾಯಿ ಆದ್ರೂ ಕೂಡ ಅರ್ಧ ಕಾನ್ಫಿಡೆನ್ಸ್ ಇರುತ್ತೆ. ಶಿವ, ನೀನ್ ಕೊಡ್ತೀನಪ್ಪ? ಯಾವಾಗ್ಲೂ ಇಸ್ಕೊಡೋದ್ರಲ್ಲೇ ಇರ್ತಾನೆ. ನೋಡು ಯಾರು ಬಂದಿದ್ದಾರಂತೆ ನೋಡು. ನಾನು ಯಾವ ಪಕ್ಷದವ್ರ ಹತ್ರನೂ ಮಾತಾಡಲ್ಲ. ಪಕ್ಷದವ್ರಲ್ವೋ, ಪಕ್ಕದಲ್ಲಿ ಇದ್ದವ್ರು ಬಂದಿರೋದು. ಪಕ್ಕದಲ್ಲಿದ್ದವ್ರ? ಇವರು ಗೊತ್ತಾಗ್ಲಿಲ್ವೇನೋ? ನಾನು ನಂಜನಗೂಡಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಇದ್ದಲ್ಲ ನನ್ನ ಸ್ನೇಹಿತ ಓಂಕಾರಪ್ಪ, ಲಕ್ಷ್ಮಮ್ಮ. ಇವ್ರ ಮನೇಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಳು. ಇದು ಹಾಕ್ಸಿರೋ ಕಾಲ? ಅಷ್ಟು ಶ್ರೀಮಂತರು ಅಂತ ಕಣೋ. ನಿನಗೆ ಇನ್ನೂ ನೆನಪಾಗ್ಲಿಲ್ವಾ? ಅಲ್ಲಯ್ಯ, ನೀನು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲು ಇವ್ರ ಮನೆ ಕಿಟಕಿ ಗಾಜಿಗೆ ಬಿದ್ದು ಹೊಡೆದಾಗ ನಮ್ ಲಕ್ಷ್ಮಿ ನೀನು ಕೆನ್ನೆಗೆ ಬಾರಿಸಿ ಬಾಲ್ ಕೊಟ್ಟು ಕಳಿಸಿದ್ರಲ್ಲ, ಮರ್ತು ಬಿಟ್ಯಾ? ಬಾಲ್ ಅಂದ ತಕ್ಷಣ ನನ್ನ ಬಾಲ್ಯ ನೆನಪಾಯ್ತು. ಗಿರಿ, ನಾನು ಬಾಲಲ್ಲಿ ಬಾಲ್ಯ ಕಳೀತಾ ಇರ್ಬೇಕಾದ್ರೆ ನಮ್ಮ ಬಗಲಲ್ಲೇ ಇದ್ದ ಬಳಗ ಇವರು. ಇಲ್ಲಿ ಬಿಡಪ್ಪ, ಚೆನ್ನಾಗಿರಮ್ಮ. ಸುಮಂಗ್ಲಿ ಆಗಿರಮ್ಮ. ಆಹಾ, ಎಂಥ ಗುಣ ನಿಂದು. ಈ ಕಾಲದಲ್ಲಿ ಬಗ್ಗಿದ್ರೆ ಎಲ್ಲಿ ಕಸ ಗುಡಿಸ್ಬೇಕಾಗುತ್ತೆ ಅಂತ ವ್ಯಾಕ್ಯೂಮ್ ಕ್ಲೀನರ್ ತರ್ಸೋ ಕಾಲ ಸುಸಂದಿರ್ದು. ಅಂಥದ್ರಲ್ಲಿ ಇಂಥ ಒಳ್ಳೆ ಸಸ್ಯ ಸಿಕ್ಕಿರೋದು ನಿಮ್ ಪುಣ್ಯ. ಎಲ್ಲ ಅವನಿಚ್ಛೆ. ಮಾಡಿಬೇಡ ಇದ್ದಾರೆ ಯಾರಾದ್ರು. ಸುಮ್ಮನೆ ಇಲ್ಲೂ ತಮಾಷೆ ಮಾಡೋದು ಬಿಟ್ಟಿಲ್ಲ. ಕಡೆ ನೀನು ಸಂಕೋಚ ಪಟ್ಕೋಬೇಡಪ್ಪ. ಏನಿಲ್ಲಪ್ಪ, ಇದು ನಿಮ್ಮನೆ ಅಂತ ತಿಳ್ಕೊ. ಓಕೆ ಓಕೆ. ಅಲ್ಲಯ್ಯ, 20 ವರ್ಷ ಆದ್ಮೇಲೆ ನಾನು ನೀನು ಸಿಕ್ಕಿದೀವಿ ಅಂದ್ಮೇಲೆ ನಂದು ನಿಂದು ಅದೆಂಥ ಗಟ್ಟಿ ಸ್ನೇಹನಯ್ಯ ಅಲ್ವೇ? ಮತ್ತೆ ಮೊದಲು ನಿನ್ನ ಸಿಕ್ಕಾಗ ನನಗೆ ಗೊತ್ತಾಗ್ಲಿಲ್ಲ. ಯಾವಾಗ ನೀನು ನಾನು ನಂಜನಗೂಡ್ನೋನು ಅಂದೆ ಆವಾಗ ಅರ್ಥ ಆಯ್ತು. ಶಿವು, ನಿಮ್ಮಪ್ಪ ನಡ್ಕೊಂಡ್ ಬರ್ತಾ ಇದ್ರು. ಆಗ್ತಾನೆ ನಾವು ಬಸ್ಸಿಂದ ಕೆಳಗೆ ಇಳಿತಿದ್ವಿ. ನಮ್ಮನ್ನ ನೋಡಿದ ತಕ್ಷಣ ಗುರ್ತು ಹಿಡಿದು ಮಾತಾಡ್ಸಕ್ಕೆ ಬಂದ್ಬಿಟ್ಟು